ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಯಾಗಲಿಲ್ಲ. ನಮ್ಮ ತಂದೆ 5 ವರ್ಷ ಸಿಎಂ. ಶಾಸಕರ ದೆಹಲಿ ಪ್ರವಾಸಕ್ಕೂ ಸಿಎಂ ಬದಲಾವಣೆಗೂ ಸಂಬಂಧ ಇಲ್ಲ ಅಂತ ಅಧಿಕಾರ ಹಂಚಿಕೆಯ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಕಿಚ್ಚೆಬ್ಸಿದ್ದಾರೆ. ಶಾಸಕರ ದೆಹಲಿ ಪ್ರವಾಸಕ್ಕೂ ಸಿಎಂ ಬದಲಾವಣೆಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಅಲ್ಲಿಗೆ ಅಧಿಕಾರ ಹಂಚಿಕೆಯ ಬಗ್ಗೆ ಮತ್ತೆ ಕಿಚ್ಚೆಬ್ಸಿದ್ದಾರೆ ಯತೀಂದ್ರ. 5 ವರ್ಷ ನಾನೇ ಸಿಎಂ ಅಂತ ಮುಖ್ಯಮಂತ್ರಿಗಳೇ ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಖುದ್ದಾಗಿ ಹೇಳಿದ ಮೇಲೆ ಆ ಬಗ್ಗೆ ಚರ್ಚೆ ಇಲ್ಲ ಅಂತ ಯತೀಂದ್ರ ಹೇಳಿರೋದು. ತಂದೆ ಪರವಾಗಿ ಮತ್ತೊಮ್ಮೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ಸಂಪುಟ ಪುನರಚನೆ ವಿಚಾರವಾಗಿ ಶಾಸಕರು ದೆಹಲಿಗೆ ಹೋಗಿದ್ದಾರೆ. 2.5 ವರ್ಷದಿಂದ ನಾನು ಸಿಎಂ ಬದಲಾಗಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಸರ್ಕಾರವೂ ಭದ್ರ, ಸಿಎಂ ಸ್ಥಾನವೂ ಭದ್ರ ಅಂತ ಮೈಸೂರಿನಲ್ಲಿ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಮಾಡೋ ಬಗ್ಗೆ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ. 2.5 ವರ್ಷ ಆಗಿರೋ ಹಿನ್ನೆಲೆ ಪುನರ್ರಚನೆಗೆ ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ತಂದೆ ಸಿಎಂ ಆಗಿರೋವರೆಗೆ ನಾನು ಸಚಿವ ಸ್ಥಾನವನ್ನ ಕೇಳಲ್ಲ ಅಂತ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಆ ಥರದ್ದೇನೂ ಇಲ್ಲ. ಮತ್ತು ಇದು ನವೆಂಬರಿಂದ ನಾನು ಹೇಳ್ಕೊಂಡೇ ಬರ್ತೀನಿ ಇದಕ್ಕೆ ಉತ್ತರಕ್ಕೆ. ಕೊನೆಗೆ ಸಿಎಂ ಅವರೇ ಕೊನೆಗೆ ಅಂತಿಮವಾಗಿ ಅಸೆಂಬ್ಲಿಯಲ್ಲಿ ಆನ್ಸರ್ ಮಾಡಿದ್ದಾರೆ ಅದಕ್ಕೆ. ಮತ್ತೆ ಅದ್ರ ಬಗ್ಗೆ ನಾನು ಮಾತನಾಡೋದು ಇನ್ನು ಸರಿ ಇರೋದಿಲ್ಲ. ನಾನು ಮೊದಲಿನ ಹೇಳಿದ್ದೀನಿ, ತಂದೆಯವರು ಸಿಎಂ ಆಗಿರೋ ತನಕ ನಾನು ಸಚಿವ ಸ್ಥಾನದ ಆಕಾಂಕ್ಷೆನೇ ಅಲ್ಲ. ಹೌದೌದು, ಅವ್ರು ಸಿಎಂ ಆಗಿರೋ ತನಕ ನಾನು ಈಗ ಅದಕ್ಕಾಗಲೇ ಸಿಎಂ ಅವರು ಉತ್ತರ ಕೊಟ್ಟಿದ್ದಾರೆ ಅಸೆಂಬ್ಲಿಯಲ್ಲಿ. ಸೊ ಅದೇ ಉತ್ತರ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಆ ಥರದ್ದೇನೂ ಇಲ್ಲ. ಮತ್ತು ಇದು ನವೆಂಬರಿಂದ ನಾನು ಹೇಳ್ಕೊಂಡೇ ಬರ್ತೀನಿ ಇದಕ್ಕೆ ಉತ್ತರಕ್ಕೆ. ಕೊನೆಗೆ ಸಿಎಂ ಅವರೇ ಕೊನೆಗೆ ಅಂತಿಮವಾಗಿ ಅಸೆಂಬ್ಲಿಯಲ್ಲಿ ಆನ್ಸರ್ ಮಾಡಿದ್ದಾರೆ ಅದಕ್ಕೆ. ಮತ್ತೆ ಅದ್ರ ಬಗ್ಗೆ ನಾನು ಮಾತನಾಡೋದು ಇನ್ನು ಸರಿ ಇರೋದಿಲ್ಲ. ನಾನು ಮೊದಲಿನ ಹೇಳಿದ್ದೀನಿ, ತಂದೆಯವರು ಸಿಎಂ ಆಗಿರೋ ತನಕ ನಾನು ಸಚಿವ ಸ್ಥಾನದ ಆಕಾಂಕ್ಷೆನೇ ಅಲ್ಲ. ಹೌದೌದು, ಅವ್ರು ಸಿಎಂ ಆಗಿರೋ ತನಕ ನಾನು ಈಗ ಅದಕ್ಕಾಗಲೇ ಸಿಎಂ ಅವರು ಉತ್ತರ ಕೊಟ್ಟಿದ್ದಾರೆ ಅಸೆಂಬ್ಲಿಯಲ್ಲಿ. ಸೊ ಅದೇ ಉತ್ತರ. ನನಗೂ ಇನ್ ಬಿಟ್ವೀನ್ ಸ್ವಲ್ಪ ಸೈಲೆಂಟ್ ಆಗಿದ್ದ ಯತೀಂದ್ರ ಸಿದ್ದರಾಮಯ್ಯ ಈಗ ಮತ್ತೆ ಹೇಳಿಕೆಯನ್ನ ಕೊಡೋದರ ಮೂಲಕ ಅಧಿಕಾರ ಹಂಚಿಕೆಯ ಬಗ್ಗೆ ಮತ್ತೆ ಕಿಚ್ಚೆಬ್ಸಿದ್ದಾರೆ. ಮುಖ್ಯಮಂತ್ರಿಗಳ ಪರವಾಗಿ, ತಂದೆಯ ಪರವಾಗಿ ಮತ್ತೆ ಬ್ಯಾಟಿಂಗ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ. 2.5 ವರ್ಷ ಆಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು. ಹಾಗಾಗಿ ಸಂಪುಟ ಪುನರ್ರಚನೆ ಬಗ್ಗೆ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಯಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ ಹೊರತು ಶಾಸಕರ ದೆಹಲಿ ಪ್ರವಾಸಕ್ಕೂ ಸಿಎಂ ಬದಲಾವಣೆ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ ಮೇಲೆ ಅದು ಸ್ಪಷ್ಟ. ಅದು ಮತ್ತೆ ಅದರ ಬಗ್ಗೆ ಮಾತೇ ಇಲ್ಲ ಅಂತ ಯತೀಂದ್ರ ಹೇಳಿಕೆ ಕೊಟ್ಟಿರೋದು. ಅಲ್ಲಿಗೆ ಸಿಎಂ ಕುರ್ಚಿ ಬದಲಾವಣೆ ಇಲ್ಲ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ. ಪ್ರತಿ ಬಾರಿ ಯತೀಂದ್ರ ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಟ್ಟಾಗ್ಲೂ ಕೂಡ ಒಂದು ಸುತ್ತಿನ ಚರ್ಚೆ ಆಗೇ ಆಗತ್ತೆ. ಈಗ ಮತ್ತೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕರು ಹೋಗಿ ದೆಹಲಿಯಲ್ಲಿ ಕೂತಿದ್ದಾರೆ. ಕೇವಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಯಲ್ಲಿ ಕೂತಿರೋದು. ಆದರೆ ಅದನ್ನ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವಾಗಿ ಕನೆಕ್ಟ್ ಮಾಡಬೇಡಿ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.